ಮೇಲ್ಕೋಟೆ ಪುಳಿಯೋಗರೆ ನಾನು ನಿಮಗೆ ತೋರಿಸ್ಕೊಡೋಕೆ ಬಂದಿದ್ದೀನಿ. ಎರಡು ವಿಧವಾದ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಒಣ ಮೆಣಸಿನ್ಕಾಯಿ ಅಂತ ಅಂತೀವಿ ನಾವು. ಸೊ ಇದರಲ್ಲಿ ಸೇಲಂ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊತೀವಿ. ಒಂದು ಏನು ಅಂದರೆ ಒಂದು ಕಲರ್ ಬರೋಕ್ಕೆ, ಇನ್ನೊಂದು ಖಾರ ಬರೋಕ್ಕೆ. ಸೊ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಬಾಡಿಸ್ಕೊಳ್ಳೋಣ. ಮೇನ್ ಪಾರ್ಟ್ ಆಫ್ ಪುಳಿಯೋಗರೆ ಗೊಜ್ಜು, ಹುಣಸೆಹಣ್ಣು ಕಿವುಸಿದ ಗೊಜ್ಜು, ಹುಳಿ ಅಂಶ, ಸ್ವೀಟು, ಖಾರ, ಈ ಮೂರು ಬ್ಲೆಂಡ್ ಆದ್ರೇ ಪುಳಿಯೋಗರೆ. ಸೊ ಗೊಜ್ಜು ರೆಡಿಯಾಗಿದೆ, ಆ ಕಡೆ ಅನ್ನನೂ ರೆಡಿಯಾಗಿದೆ. ಅನ್ನ ಚೆನ್ನಾಗಿ ಹಾರಿದಷ್ಟು ಉದುರಾದಷ್ಟು ನಿಮಗೆ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಕ್ಲೀನಾಗಿ ನಾವು ಹಾಕಿರುವಂಥ ಒಂದು ಎಲ್ಲ ಪದಾರ್ಥಗಳು ಒಂದೊಂದು ಅಗಳಿಗೂ ಬ್ಲೆಂಡ್ ಆಗುತ್ತೆ. ಆವಾಗ ತಿನ್ನಬೇಕಾದ್ರೆ ನಿಮಗೆ ಸ್ವಾದ ಸಿಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಯಾವ ಪಿಜ್ಜಾ ಬರ್ಗರ್ ರೀ, ನಮ್ಮ ಪುಳಿಯೋಗರೆ ಇರಬೇಕಾದ್ರೆ ನೋಡಿರಿ ಕಲರ್ಫುಲ್ಲಾಗಿ ಎಷ್ಟು ಕಾಣ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮನ್ ಭಾರದ್ವಾಜ್, ಬ್ರಾಹ್ಮಣ ಪ್ರಸಾದಂ ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸಿಂದ. ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಮಹಾಪ್ರಸಾದ ಅಂತಲೇ ಕರೀತಾರೆ ಎಲ್ಲರೂ. ಸೊ ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು, ಪ್ರಸಾದ ದೇವಸ್ಥಾನದಲ್ಲಿ ಅದು ತುಂಬ ಅಂದರೆ ತುಂಬ ಫೇಮಸ್ಸು. ಅದಿಲ್ದಿರ ಪ್ರಸಾದ ಅಂತ ಹೆಸರು ಕರೆಸ್ಕೊಳ್ಳೋದೇ ಇಲ್ಲ. ಮೇಲ್ಕೋಟೆ ಪುಳಿಯೋಗರೆ ನಾನು ನಿಮಗೆ ತೋರಿಸ್ಕೊಡೋಕೆ ಬಂದಿದ್ದೀನಿ. ಬನ್ನಿ, ಏನೆಲ್ಲ ಮಾಡಬೇಕು, ಹೇಗೆಲ್ಲ ಮಾಡಬೇಕು, ನಮ್ಮ ಬ್ರಾಹ್ಮಣ ಪ್ರಸಾದಮಲ್ಲಿ ನಾವು ಹೇಗೆ ತಯಾರಿಸ್ತೀವಿ ಅದನ್ನು ನಾನು ನಿಮಗೆ ತೋರಿಸ್ಕೊಡೋಕೆ ಬಂದಿದ್ದೀವಿ. ಸೊ ಬನ್ನಿ ತೋರಿಸ್ಕೊಡ್ತೀನಿ. ಸೊ 2 ಟೇಬಲ್ ಸ್ಪೂನಷ್ಟು ಎಳ್ಳೆಣ್ಣೆ. ಎಣ್ಣೆ ಹಾಕ್ಕೊಂಡ್ಮೇಲೆ ಹಿಂಗು ಆ ಎಣ್ಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ತುಂಬ ಕಮ್ಮಿ ಪ್ರಮಾಣದಲ್ಲಿ ತೊಗೋಬೇಕು ಹಿಂಗು. ಅದು ಜಾಸ್ತಿ ಆದರೂ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡ್ರೆ ಹಿಂಗು ತುಂಬ ಚೆನ್ನಾಗಿರುತ್ತೆ. ಸೊ ಹಿಂಗು ನೋಡಿ ಆ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಹಿಂಗು ಆಗಿದ ತಕ್ಷಣ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಅದಕ್ಕೆ ಹಾಕ್ಕೋಬೇಕು. ಅದು ಆಗಿದ ತಕ್ಷಣ ಜೀರಿಗೆ 1 ಸ್ಪೂನು, ಜೀರಿಗೆ, ಎಳ್ಳೆಣ್ಣೆ, ಮೆಂತ್ಯ ಮತ್ತು ಹಿಂಗು, ಈ 4 ಹಾಕ್ಕೊಂಡು ಇವಾಗ ಬಾಡಿಸ್ಕೊತಾ ಇದ್ದೀವಿ. ಮೆಣಸು 1 ಟೇಬಲ್ ಸ್ಪೂನಷ್ಟು. ಸೊ ನೋಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು. ಬ್ರೌನಿಷ್ ಬರಬೇಕು, ಬ್ರೌನಿಷ್ ಕಲರು. ನಾನು ಹೇಳ್ದಾಗೆ ಅದು ಒಂದು ಇಂಡಿಕೇಶನ್. ಬ್ರೌನಿಷ್ ಬಂದಾಗ ನಾವು ನೆಕ್ಸ್ಟು ಒಂದು ಸಿಗ್ನಲ್, ನೆಕ್ಸ್ಟ್ ಐಟಮ್ ಹಾಕಬೇಕು ಅಂತ ಒಂದು ಇಂಡಿಕೇಶನ್ ಅದು. ಸೊ ಇದಾದಮೇಲೆ ಸಾಸಿವೆ ಹಾಕೋಣ, ಸುಮ್ಮನೆ ಲೈಟಾಗಿ ಹಾಕ್ಕೊಂಡು. ಮತ್ತು ಧನಿಯಾ ತೊಗೊಳ್ಳೋಣ. ಈ ಧನಿಯಾ 1 ಟೇಬಲ್ ಸ್ಪೂನಷ್ಟು. ಲೋ ಫ್ಲೇಮಲ್ಲಿ ಇದಿಷ್ಟನ್ನು ಹಾಕಿ ಹುರ್ಕೋಬೇಕು. ಇದು ಬಾಡಿಸ್ಕೊಂಡು ಇದನ್ನು ಆಫ್ ಮಾಡ್ಕೊಳ್ಳೋಣ. 2 ವಿಧವಾದ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಒಣ ಮೆಣಸಿನ್ಕಾಯಿ ಅಂತ ಅಂತೀವಿ ನಾವು. ಸೊ ಇದರಲ್ಲಿ ಸೇಲಂ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊತೀವಿ. ಒಂದು ಏನು ಅಂದರೆ ಒಂದು ಕಲರ್ ಬರೋಕ್ಕೆ, ಇನ್ನೊಂದು ಖಾರ ಬರೋಕ್ಕೆ. ಸೊ ಸೇಲಂ ಮೆಣಸಿನ್ಕಾಯಿಂದ ನಿಮಗೆ ಖಾರ ಬರುತ್ತೆ, ಒಣ ಮೆಣಸಿನ್ಕಾಯಿಂದ ಕಲರ್ ಬರುತ್ತೆ. ಸೊ 2 ಮಿಶ್ರಣ ಮಾಡ್ಕೊಂಡಿರೋ ಅಂಥ ಒಂದು ಒಣ ಮೆಣಸಿನ್ಕಾಯಿ. ಸೊ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಬಾಡಿಸ್ಕೊಳ್ಳೋಣ. 2 ಸೇರಿ ಒಂದು 25ರಿಂದ 30 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನೋಡಿ ಆ ಪರಿಮಳ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್. ಅನುಭವನ ಅನುಭವಿಸ್ಬೇಕು, ನೀವು ಮಾಡಿದಾಗೆ ನಿಮಗೆ ಗೊತ್ತಾಗೋದು. ಇದನ್ನು ಹುರ್ಕೊಂಡಿದ್ದೀವಿ. ಕರಿಬೇವು 1 ಕಡ್ಡಿಯಷ್ಟು ಕರಿಬೇವನ್ನ ಬಿಡಿಸಿಟ್ಕೊಂಡು ಅದನ್ನು ತೊಳ್ಕೊಂಡು ಈ ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಈ ಕರಿಬೇವನ್ನ ಹಾಕೋಣ. ಅದನ್ನು ಲೈಟಾಗಿ ಬಾಡಿಸ್ಕೊಳ್ಳೋಣ. ಸೊ ಇದು ಆಗಿದೆ. ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಅನ್ನಕ್ಕೆ ಇಟ್ಕೊಳ್ಳೋಣ. ಇದು ನೆನೆಸಿ ತೊಳೆದಿಟ್ಕೊಂಡಿದ್ದೀವಿ ಸೋನಾ ಮಸೂರಿ ಅಕ್ಕಿ. ಸೊ ಇದು ತುಂಬ ನೆಂದಿದೆ, ನೆಂದು ತೊಳ್ಕೊಂಡು ಇಟ್ಕೊಂಡಿರೋದು. ಒಂದು 1/4 kg, ಒಂದು ಬಟ್ಲು, ಈ ಪ್ರಮಾಣ ಅಷ್ಟು, ಒಂದು 1/4 kg ಅಕ್ಕಿ. ಇದಕ್ಕೆ 2 ಲೋಟ ನೀರಷ್ಟು ಇಟ್ಕೊಂಡು ಅನ್ನ ಮೃದುವಾಗಿ ಸ್ವಚ್ಛವಾಗಿ ಮಾಡ್ಕೊಳ್ಳೋಣ. ಸೊ ಕುಕ್ಕರ್ ಇಟ್ಕೊಂಡು 1/4 kg ಅಷ್ಟು ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಂಡು 2 ಲೋಟದಷ್ಟು ನೀರು, ಅದಕ್ಕೆ ಆ ಅಕ್ಕಿಗೆ 2 ಪಟ್ಟಷ್ಟು ನೀರು. ಒಂದು ಬಟ್ಲು ಅಕ್ಕಿಗೆ 2 ಬಟ್ಲು ನೀರು ಹಾಕ್ಕೊತಾ ಇದ್ದೀವಿ. ಆಮೇಲೆ ನೀರು ಒಂದೊಂದು ಅಕ್ಕಿ ಮೇಲೂ ಡಿಪೆಂಡ್ ಆಗುತ್ತೆ. ಒಂದೊಂದು ಅಕ್ಕಿ 2ಕ್ಕೆ ಸಾಕು ಅನಿಸುತ್ತೆ, ಒಂದೊಂದು ಅಕ್ಕಿ ಇನ್ನೊಂದು ಅರ್ಧ ಲೋಟ ತಗೊಳುತ್ತೆ. ಇದು ಅನ್ನ ಆಗಲಿ. ಇದು ಅನ್ನ ಆಗೋಷ್ಟರಲ್ಲಿ ನಾವು ಮೇನ್ ಪಾರ್ಟ್ ಆಫ್ ಪುಳಿಯೋಗರೆ ಗೊಜ್ಜು, ಹುಣಸೆಹಣ್ಣು ಕಿವುಸಿದ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ. ಸೊ ಇದು ಆಗಿದೆ. ಇದನ್ನು ಒಂದಕ್ಕೆ ಶಿಫ್ಟ್ ಮಾಡಿಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ಇದು ಆರಿದೆ, ಈಗ ಆರಕ್ಕೆ ಹಾಕಿದ್ವಿ. ಇದನ್ನು ಮಿಕ್ಸಿ ಗ್ರೈಂಡ್ರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅವ್ರಿಗೆ ಒಂದು ಸ್ವಲ್ಪ ಸೆಮಿ ಗ್ರೈಂಡ್ ಆಗಿರಬೇಕು, ಫುಲ್ಲು ಆಗಿರಬಾರ್ದು ಪೌಡ್ರ್ ಥರ, ಸೆಮಿ ಗ್ರೈಂಡ್ ಥರ ಮಾಡ್ಕೊಳ್ಳೋಣ. ಸೊ ಬನ್ನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಹುಣಸೆಹಣ್ಣು ಲಾಡು ಸೈಜು, ಇಲ್ಲ ಒಂದು ದಪ್ಪ ಗಜನಿಂಬೆ ಅಂತ ಏನು ಹೇಳ್ತಾರೆ, ಆ ಗಜನಿಂಬೆ ಸೈಜು ಹುಣಸೆಹಣ್ಣು. ಆಮೇಲೆ ಈ ಹುಣಸೆಹಣ್ಣಲ್ಲೂ 2 ಟೈಪ್ ಇದೆ, ನೀವು ಅದನ್ನು ತಿಳ್ಕೊಬೇಕು. ಹಳೆ ಹುಣಸೆಹಣ್ಣು, ಹೊಸ ಹುಣಸೆಹಣ್ಣು, ಕೆಂಪುದು, ಕಪ್ಪುದು. ಸೊ ಈ ದೇವಸ್ಥಾನಗಳಲ್ಲಿ ಸೀಕ್ರೆಟ್ ಅದೇ, ಕಪ್ಪು ಹುಣಸೆಹಣ್ಣು ಬಹಳ ರುಚಿ.
ಬಹಳ ರುಚಿ ಕೊಡುತ್ತೆ. ಈ ಹಳೆ ಹುಣಸೆಹಣ್ಣು ಅಂತ ಏನು ಹೇಳ್ತೀವಿ, ಅದು ತುಂಬ ರುಚಿ ಕೊಡುತ್ತೆ, ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ. ಒಂದು ಸಾಂಪ್ರದಾಯಿಕ ಒಂದು ರುಚಿ ಬರಬೇಕು ಅಂದರೆ ಕಪ್ಪು ಹುಣಸೆಹಣ್ಣು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ತೊಗೊಂಡಿರೋದು ಕಪ್ಪು ಹುಣಸೆಹಣ್ಣು. ಒಂದು ಗಜನಿಂಬೆ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀವಿ ನಮ್ಮ ಪ್ರಮಾಣಕ್ಕೆ. ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಕೊಳ್ಳೋಣ. ಅಂದರೆ ಅದರಲ್ಲಿರೋ ಸತ್ವ ಎಲ್ಲ ನಾವು ಆ ನೀರಿಗೆ ಟ್ರಾನ್ಸ್ಫರ್ ಮಾಡಬೇಕು ಹುಣಸೆಲಿರೋದನ್ನು. ಆಮೇಲೆ ಸೋಚ್ಕೋಬೇಕು, ಅಂದರೆ ಗಟ್ಟಿಯಾಗಿರಬೇಕು. ಎಷ್ಟು ಗಟ್ಟಿಯಾಗಿ ಬರುತ್ತೆ ಈ ಹುಣಸೆಹಣ್ಣು ಗೊಜ್ಜು ಅಷ್ಟು ಬಹಳ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಕಿವುಚ್ಕೊಂಡು ಸೊಗಸಾಗಿ ಬಂದಿದೆ, ಅದನ್ನು ಗೊಜ್ಜು ಮಾಡ್ಕೊಳ್ಳೋಣ ಬನ್ನಿ. ಕಿವುಚಿಟ್ಕೊಂಡಿದ್ದೀವಲ್ಲ ಈ ಕಪ್ಪು ಹುಣಸೆಹಣ್ಣು, ಅದನ್ನು ಬಾಣಲೆಗೆ ಹಾಕಿ ಕುದಿಸ್ಕೊಳ್ಳೋಣ. ಹುಣಸೆಹಣ್ಣು ಹಾಕ್ಕೊಂಡಿದ್ದೀವಿ, ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು. ಸೊ ಇದನ್ನು ಕುದಿಸ್ಕೊಳ್ಳೋಣ. ಸೊ ಇದು ಆಲ್ರೆಡಿ ನಾವು ಕಿವುಚ್ಕೊಂಡಿರೋದು ಗಟ್ಟಿ ಇರುತ್ತೆ ಹುಣಸೆಹಣ್ಣು. ಈಗ ಕುದೀತಾ ಇರಬೇಕಾದ್ರೆ ಇನ್ನೂ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಆ ಉಪ್ಪು ಹುಣಸೆಹಣ್ಣು 2 ಒಂದು ಕುದಿಸ್ಕೊಳ್ಳೋಣ. ಹುಣಸೆಹಣ್ಣಿನ ಹಲ್ವಾ ರೀತಿ, ಈ ಸೆಮಿ ಲಿಕ್ವಿಡ್ಡು ಅಲ್ಲ ಇದು ಅಲ್ಲ, ಹಲ್ವಾ ರೀತಿ ಒಂದು ಫಾರ್ಮಿಗೆ ಬರಬೇಕು ಈ ಹುಣಸೆಹಣ್ಣು. ಸೊ ಅಷ್ಟು ಕುದಿಸ್ಕೋಬೇಕು ಇದನ್ನು ಗೊಜ್ಜು ಮಾಡಬೇಕು ಅಂದರೆ. ಸೊ ಇದೇ ಪುಳಿಯೋಗರೆಗೆ ಮೇಯ್ನ್ ಪ್ರೋಸೆಸ್ ಆ್ಯಂಡ್ ಮೇಜರ್ ಪುಳಿಯೋಗರೆ ಅಂದ್ರೇ ಈ ಹುಣಸೆಹಣ್ಣು, ಬೆಲ್ಲ ಮತ್ತು ಇದು. ಇವಾಗ ಬೆಲ್ಲ ನೆಕ್ಸ್ಟ್ ಹಾಕ್ಕೊಳ್ಳೋಣ. ನೋಡಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಈ ಉಪ್ಪು ಅಷ್ಟೇ, ಕಲ್ಲುಪ್ಪು ಹಾಕಿರೋದ್ರಿಂದ ಆ ಉಪ್ಪು ಕರಗಬೇಕು ಹುಣಸೆಹಣ್ಣಲ್ಲಿ. ಸೊ ಅವೆರಡು ಬ್ಲೆಂಡ್ ಆಗಬೇಕು. ನೋಡಿ ಥಿಕ್ನೆಸ್ ಆಗ್ತಾ ಇದೆ, ಇದು ದಪ್ಪ ಗಟ್ಟಿ ಆಗ್ತಾ ಇದೆ. ಸೊ ಇದು ಒಂದು ಮೀಡಿಯಮ್ ಗಟ್ಟಿ ಒಂದು ಥಿಕ್ನೆಸ್ ಬರ್ತಾ ಇದೆ ಅಂದಾಗ ಈ ಬಿಳಿ ಬೆಲ್ಲ 2 ನಾನು ತೊಗೊಂಡಿರುವಂಥದ್ದು ಚಿಕ್ಕ 2 ಉಂಡೆ ಬೆಲ್ಲ, ಇದನ್ನು ಕುಟ್ಕೊಂಡಿದ್ದೀವಿ. ಅಂದರೆ ಫುಲ್ಲಲ್ಲ, ಅರ್ಧ ಕುಟ್ಕೊಂಡಿದ್ದೀವಿ. ಇದನ್ನು ಇದಕ್ಕೆ ಹಾಕೋಣ. ಇದು ನಾನು ಆಗಲೇ ಹೇಳ್ದಾಗ ನಿಮಗೆ ಒಂದು 10 ನಿಮಿಷ ಬೇಕಾಗುತ್ತೆ ಇದು ಕುದಿಯೋಕ್ಕೆ. ಇದನ್ನು ಮೈಲ್ಡಾಗಿ ಇಟ್ಕೊಂಡು ಇದು ಈ ಕಡೆ ಸೈಡಲ್ಲಿ ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಇನ್ನೊಂದು ಬಾಣಲೆಯಲ್ಲಿ ಎಳ್ಳನ್ನ ಹುರ್ಕೊಳ್ಳೋಣ. 1-2 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು, ಬಿಳಿ ಎಳ್ಳು ಉಪಯೋಗಿಸ್ತಾರೆ. ಈ ಬಿಳಿ ಎಳ್ಳೂ ಉಪಯೋಗಿಸ್ಬೋದು, ಕಪ್ಪು ಎಳ್ಳನ್ನು ಉಪಯೋಗಿಸ್ಬೋದು. ಸೊ ಈ ಕಪ್ಪು ಎಳ್ಳನ್ನ ಹುರ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳೋಣ. ಇದನ್ನು ಯಾಕಪ್ಪ ಎಳ್ಳನ್ನ ಹುರ್ಕೋಬೇಕು ಅಂದರೆ, ಸಾಮಾನ್ಯವಾಗಿ ಎಳ್ಳು ಪ್ಯಾಕ್ ಮಾಡಿರ್ತಾರಲ್ಲ ಮೆತ್ತಗಿರುತ್ತೆ. ಸೊ ಹಾಕಿದಾಗ ಇನ್ನೂ ಮೆತ್ತಗಾಗಿ ಅದು ರುಚಿ ಚೆನ್ನಾಗಿ ಕೊಡೋಲ್ಲ. ಹುರ್ಕೊಂಡಾಗ ಒಂದ್ಸಲಿ ಏನಾಗುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ, ತಿನ್ನೋಕ್ಕೆ ಮಜಾ ಕೊಡುತ್ತೆ. ಸಾಕು, ಜಾಸ್ತಿ ಏನು ಬೇಡ, ಸುಮ್ಮನೆ ಜಸ್ಟ್ ಲೈಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೊಂಡಿದ್ದೀವಿ. ಎಳ್ಳನ್ನ ಬಾಡಿಸ್ಕೊಂಡಿದ್ದೀವಿ. ಇದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇದು ಲೈಟಾಗಿ ನಾನು ಹೇಳ್ದಾಗೆ ಹಲ್ವಾ ರೀತಿಯಲ್ಲೇ ರೆಡಿ ಆಗ್ತಾಯಿದೆ. ನೋಡಿ ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಇಷ್ಟು ಬಂದಿದೆ. ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಚಿಕ್ಕದು ಒಂದು ಕಪ್ಪಲ್ಲಿ ಇದನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಮಿಶ್ರಣವಾದ ಒಂದು ಘಮ ಆ ಪುಡಿ ಹಾಕಬೇಕಾದ್ರೇ ತುಂಬ ಚೆನ್ನಾಗಿ ಬಂದಿದೆ. ನಾನು 1 ಬಟ್ಲಷ್ಟು ಆ ಪುಡಿನ ಬಳಸ್ತಾ ಇದ್ದೀನಿ. ಆಮೇಲೆ ನೋಡಿಕೊಂಡು ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ. ಈ ಪುಡಿ ಹಾಕ್ಕೊಂಡಾಗ್ಲೇ ನಿಮಗೆ ಆ ಹುಣಸೆಹಣ್ಣು ನಾನು ಹೇಳ್ದಾಗೆ ಹಲ್ವಾ ರೀತಿಯಲ್ಲಿ ರೆಡಿ ಆಗುತ್ತೆ. ಸೊ ಗೊಜ್ಜು 80% ಇಲ್ಲಿಗೆ ರೆಡಿಯಾಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಸೊ ಅರಿಶಿನ ಹಾಕ್ಕೊಂಡಾಗ ನಿಮಗೆ ಆ ಬೆಲ್ಲ ಹಾಕಿರ್ತೀವಲ್ಲ, ಇದರಲ್ಲಿ ಅರಿಶಿನದಲ್ಲಿ ಸ್ವಲ್ಪ ಸಿಟ್ರಿಕ್ ಮೆಟೀರಿಯಲ್ಲು ಮತ್ತು ಬೆಲ್ಲ ಐರನ್ 2 ಬ್ಲೆಂಡಾಗಿ ಸ್ವಲ್ಪ ನಿಮಗೆ ಅದು ತಿನ್ನಬೇಕಾದ್ರೆ ಆ ಮುದ ನಿಲ್ಲುತ್ತೆ. ಆ ಸ್ವೀಟ್ನೆಸ್ಸು ಅರಿಶಿನ ಹಾಕ್ಕೊಂಡಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಹುಳಿ ಅಂಶ, ಸ್ವೀಟು, ಖಾರ ಈ 3 ಬ್ಲೆಂಡ್ ಆದ್ರೇ ಪುಳಿಯೋಗರೆ. ಸೊ ಗೊಜ್ಜು ರೆಡಿಯಾಗಿದೆ. ಆ ಕಡೆ ಅನ್ನನೂ ರೆಡಿಯಾಗಿದೆ, ಈ ಕಡೆ ಅನ್ನ ಆಗಿದೆ. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಮೃದುವಾದ ಅನ್ನ ರೆಡಿಯಾಗಿದೆ. ಈ ಗೊಜ್ಜು ರೆಡಿಯಾಗಿದೆ. ನಾನು ಹೇಳ್ದಾಗೆ ಕಪ್ಪು ಎಳ್ಳನ್ನು ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ. ಅದನ್ನು ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು 2-3 ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಎಳ್ಳು ಎಷ್ಟು ಹಾಕ್ಕೊತೀರಾ ಪುಳಿಯೋಗರೆ ಅಷ್ಟು ರುಚಿ ಬರುತ್ತೆ. ಅಂದರೆ ಪುಳಿಯೋಗರೆ ಹಂಚ್ಕೊಳ್ಳೋದೇ ಈ ಹುಣಸೆಹಣ್ಣು, ಎಳ್ಳು, ಆಮೇಲೆ ಎಳ್ಳೆಣ್ಣೆ. ಜ್ಞಾಪಕ ಇಟ್ಕೊಳ್ಳಿ, ಎಳ್ಳೆಣ್ಣೆ 3/4 ಸ್ಪೂನು ನಾನು ಎಳ್ಳನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ನಾವು ಅನ್ನನ ಹಾಕ್ಕೊಂಡು ಕೈಯಲ್ಲಿ ಕಲಸೋಣ. ಈ ಅನ್ನ ಕುಕ್ಕರಲ್ಲಿರೋದನ್ನು ನಾವು ಆರಿಸ್ಕೋಬೇಕು. ಕುಕ್ಕರಲ್ಲೇ ಇಟ್ಟರೆ ಏನಾಗುತ್ತೆ, ಮುದ್ದೆ ಥರ ಆಗ್ಬಿಡುತ್ತೆ. ಅನ್ನನ ಯಾವತ್ತೂ ಆರಿಸ್ಕೊಂಡಷ್ಟು ಮೃದು ಇರುತ್ತೆ ಮತ್ತು ಉದುರು ಇರುತ್ತೆ. ಅನ್ನನ ನಾವು
ಕುಕ್ಕರಿಂದ ಒಂದು ತಟ್ಟೆಯಲ್ಲೋ ಇಲ್ಲ ಒಂದು ಇದರಲ್ಲೋ ಹಾಕ್ಕೊಂಡು ಶಿಫ್ಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಆರಿಸ್ಕೊಳ್ಳೋಣ. ಆರಿಸ್ಕೊಂಡಾದ್ಮೇಲೆ ನಾವು ಪುಳಿಯೋಗರೆಗೆ ಕಲಿಸ್ಕೊಳ್ಳೋಕ್ಕೆ ಮುಂದಿದ್ದು ನೋಡೋಣ. ಫಸ್ಟು ಅನ್ನನ ಆರಿಸ್ಕೊಳ್ಳೋಣ. ತುಂಬ ಜನ ತುಂಬ ಚೆನ್ನಾಗಿ ಬರಲಿ ಅಂತ ಪುಳಿಯೋಗರೆಗೆ ಬಾಸುಮತಿ ರೈಸ್ ಯೂಸ್ ಮಾಡ್ತಾರೆ. ನಮಗೆ ಬಾಸುಮತಿ ರೈಸ್ಗಿಂತ ಈ ಚಿಕ್ಕ ಚಿಕ್ಕ ನುಚ್ಚಿನ ಅನ್ನ ಬರುತ್ತಲ್ಲ ಅದೇ ತುಂಬ ರುಚಿ ಕೊಡೋದು. ಬಾಸುಮತಿ ರೈಸ್ ಯಾವುದಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸ್ಕೋಬೇಕು. ಬಾಸುಮತಿ ರೈಸು ಇದಕ್ಕೆಲ್ಲ ಚೆನ್ನಾಗಿರಲ್ಲ. ಸೊ ಇದನ್ನು ನಾವು ಆರಿಸ್ಕೊಳ್ಳೋಣ. ಉದುರುದ್ರಾಗುತ್ತೆ. ಸೊ ಇದು ಆರೋಷ್ಟರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಇದರದ್ದು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ. ಎಳ್ಳೆಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಇಲ್ಲ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಳ್ಳೆಣ್ಣೆ, ಕಡಲೆ ಬೀಜ ಹಾಕ್ಕೊಂಡಿದ್ದೀವಿ. ಎಳ್ಳೆಣ್ಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎರಡೂ ಒಟ್ಟಿಗೆ ಹಾಕೋಣ. ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಇದೆ. ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹಾಕೋಣ. ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ. ಯಾಕೆಂದರೆ ನಾವು ಮುಂಚೆ ಮಾಡಬೇಕಾದ್ರೆ ಆ ಪುಡಿ ಮಾಡಬೇಕಾದ್ರೆ ಸಾಸಿವೆ ಬಳಸಿರ್ತೀವಿ. ಸೊ ಜಾಸ್ತಿ ಸಾಸಿವೆ ಬೇಡ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋಣ. ಸೊ ಅದನ್ನು ಎಳ್ಳೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಒಂದು ಸೆಮಿ ಬ್ರೌನಿಷ್ ಆಗಿ ಬರುತ್ತೆ. ಕಂದು ಬಣ್ಣ ಅಂತ ಹೇಳ್ತೀವಿ. ಆ ಬ್ರೌನಿಷ್ ಬಂದಾಗ ನಿಮಗೆ ಒಗ್ಗರಣೆ ರೆಡಿಯಾಗಿದೆ ಅಂತ. ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವು, 2 ಬ್ಯಾಡಗಿ ಮೆಣಸಿನ್ಕಾಯಿ, 1 ಕಡ್ಡಿಯಷ್ಟು ಕರಿಬೇವನ್ನ ಮತ್ತು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಳ್ಳೆಣ್ಣೆ ಜೊತೆನೇ ನೋಡಿ ಪಟ ಪಟ ಅಂತ ಬರುತ್ತೆ ಸೌಂಡು. ನೀವೇನೇ ಹೇಳಿ ಅಡುಗೆ ಮಾಡ್ಬೇಕಾದ್ರೆ ಈ ಸೌಂಡ್ ಕೇಳೋಕ್ಕೆ ಒಂದು ಮಜಾ. ಇದೂ ಅಷ್ಟೇ, ತುಂಬ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಒಂದು ಕ್ರಿಸ್ಪಿನೆಸ್ ಬರೋಕ್ಕೆ ಈ ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಂದು ಕ್ರಿಸ್ಪಿನೆಸ್ ಬರುತ್ತೆ ನಿಮಗೆ. ಸೊ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಗೊಜ್ಜು ಜೊತೆ ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆ ಮಿಶ್ರಣ ಮಾಡಿಕೊಂಡು, ಅನ್ನ ಆರಿರುತ್ತೆ, ಉದುರಾಗಿರುತ್ತೆ. ಸೊ ಆ ಮೂರನ್ನು ಬ್ಲೆಂಡ್ ಮಾಡಿಕೊಂಡು ಮೇಜರ್ ಲಾಸ್ಟ್ ಪಾಯಿಂಟ್ ಪುಳಿಯೋಗರೆಗೆ ಮಾಡ್ಕೊಳ್ಳೋಣ. ಬನ್ನಿ. ಇದು ನಿಜವಾದ ಒಂದು ಪುಳಿಯೋಗರೆಗೆ ಇರುವ ಒಂದು ಬಣ್ಣ. ಇದು ಹಾಕ್ಕೊಳ್ಳೋಣ. ಸೊ ಗೊಜ್ಜು ಹಾಕ್ಕೊಂಡಿದ್ದೀವಿ. ಆರಿರುವಂಥ ಒಂದು ಅನ್ನ ಇದೆ. ಈ ಗೊಜ್ಜನ್ನ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಕಲಸೋಕ್ಕೆ ನಿಮಗೆ ಈಸಿ ಆಗುತ್ತೆ. ಅನ್ನ ಚೆನ್ನಾಗಿ ಉದುರಾದಷ್ಟು ನಿಮಗೆ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಕ್ಲೀನಾಗಿ ನಾವು ಹಾಕಿರುವಂಥ ಒಂದು ಎಲ್ಲ ಪದಾರ್ಥಗಳು ಒಂದೊಂದು ಅಗಳಿಗೂ ಬ್ಲೆಂಡ್ ಆಗುತ್ತೆ. ಆವಾಗ ತಿನ್ನಬೇಕಾದ್ರೆ ನಿಮಗೆ ಸ್ವಾದ ಸಿಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಅನ್ನನ ಆರಿಸ್ಕೋಬೇಕು ಅಂತ ಹೇಳೋದು. ಇದ್ರ ಕಲಿಸ್ಬೇಕಾದ್ರೇ ನಾವು ಇದ್ರ ಜೊತೆ ಒಂದು 3-4 ಐಟಮ್ ಇದೆ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ, ಇದು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಒಣಕೊಬ್ಬರಿ, ತುರಿದಿಟ್ಕೊಂಡಿರುವಂತಹ ಒಂದು ಒಣಕೊಬ್ಬರಿ, ಗ್ರೇಟೆಡ್ ಅಂತೀನಿ ಹೇಳ್ತೀವಿ, ಆ ಒಣಕೊಬ್ಬರಿ ಇದನ್ನು ಹಾಕ್ಕೊಳ್ಳೋಣ. ಆಮೇಲೆ ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು, 2 ಅಥವಾ 3 ಚಿಟಿಕೆಯಷ್ಟು ಪುಡಿ ಉಪ್ಪು. ಬೇಕು ಅಂದರೆ ಎಣ್ಣೆ ನೀವು ಜಾಸ್ತಿ ಹಾಕ್ಕೊಂಡಷ್ಟು ಪುಳಿಯೋಗರೆ ರುಚಿ ಬರುತ್ತೆ. ಆಮೇಲೆ ಇದು ಎಳ್ಳೆಣ್ಣೆ ಕೈಗೆ ಅಂಟಬಾರ್ದು ಅಂತ ಇದ್ದರೆ ಎಣ್ಣೆ ಒಂಚೂರು ಹಾಕೋಬೋದು. ನಾವು ಆಲ್ರೆಡಿ ಇದಕ್ಕೆ ಗೊಜ್ಜಿಗೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಎಣ್ಣೆ ಹಿತಮಿತವಾಗಿ ಬಳಸಿದ್ರೆ ನಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಸೊ ಎಣ್ಣೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಯಾಕೆ ಪದೇ ಎಳ್ಳೆಣ್ಣೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಪುಳಿಯೋಗರೆಗೆ ಎಳ್ಳೆಣ್ಣೆ ಹಾಕಬೇಕು ಅಂತಲೇ ಗೊತ್ತಿರಲ್ಲ. ಎಳ್ಳೆಣ್ಣೆನೇ ಹಾಕಬೇಕು ಪುಳಿಯೋಗರೆಗೆ, ಅದು ನಿಜವಾದ ರುಚಿ. ಏನು ಕೆಲವೊಬ್ರಿಗೆ ಎಣ್ಣೆಯ ವಾಸನೆ ಬರಲ್ಲ. ಸೊ ಅವರು ಬೇರೆ ಎಣ್ಣೆ ಉಪಯೋಗಿಸ್ಕೋಬೋದು. ಬಟ್ ಟಿಪಿಕಲ್ ಅಥೆಂಟಿಕ್ ಟೇಸ್ಟ್ ಬರಬೇಕು ಅಂದರೆ ಎಳ್ಳೆಣ್ಣೆನೇ ಮುಖ್ಯ. ಪುಳಿಯೋಗರೆ ರೆಡಿಯಾಗಿದೆ. ಕಲರ್ ನೋಡಿ ಯಾವ ಥರ ಬಂದಿದೆ. ಸೊ ಈಗ ಪುಳಿಯೋಗರೆ ರೆಡಿಯಾಗಿದೆ. ಲಾಸ್ಟ್ ಫೈನಲ್ ಟಚ್, ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಇದನ್ನು ಹಾಕ್ಕೊಂಡಿದ್ದೀವಿ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಯಾವ ಪಿಜ್ಜಾ ಬರ್ಗರ್ ರೀ, ನಮ್ಮ ಪುಳಿಯೋಗರೆ ಇರಬೇಕಾದ್ರೆ ನೋಡಿರಿ ಕಲರ್ಫುಲ್ಲಾಗಿ ಎಷ್ಟು ಕಾಣ್ತಾ ಇದೆ. ಪ್ರಸಾದದಲ್ಲಿ ಮಹಾಪ್ರಸಾದವಾಗಿರುವಂತಹ ಪುಳಿಯೋಗರೆ ರೆಡಿ ಮಾಡಿದ್ದೀವಿ. ನೀವು ಅದ್ಭುತವಾಗಿ ಮನೇಲಿ ರೆಡಿ ಮಾಡ್ಕೊಳ್ಳಿ, ಎಲ್ಲ ಟ್ರೈ ಮಾಡಿ. ಇನ್ ಕೇಸ್ ಆಗಲಿಲ್ವಾ, ನಾವಿದ್ದೀವಿ ನಿಮಗೆ ಮಾಡಿಕೊಡೋಕ್ಕೆ. ಬನ್ನಿ, ಬ್ರಾಹ್ಮಣ ಪ್ರಸಾದಮಲ್ಲೂ ಒಂದ್ಸಲಿ ಟೇಸ್ಟ್ ಮಾಡಿ, ನೋಡಿ, ತಿನ್ನಿ. ಒಂದು ಮಹಾಪ್ರಸಾದವಾಗಿರುವಂತಹ ವಿಶೇಷವಾದ ಬ್ರಾಹ್ಮಣ ಶೈಲಿಯ ಮೇಲ್ಕೋಟೆ ಪುಳಿಯೋಗರೆ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಧನ್ಯವಾದಗಳು. ಎಲ್ಲರೂ ಮಾಡ್ಕೊಳ್ಳಿ.